ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯ ನೌಕರರ ಒಕ್ಕೂಟ ಬೆಂಗಳೂರು ವತಿಯಿಂದ ನಮ್ಮ ಕನ್ನಡ ಶಾಲೆ ಉಳಿಸಿ ಅಭಿಯಾನ ನಿಮಿತ್ತ 1995ರ ನಂತರ ಪ್ರಾರಂಭವಾದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ಅನುದಾನ ಕೊಡಿಸಲು ಒತ್ತಾಯಿಸಿ ಅಲ್ಲಿಯವರೆಗೆ ನಮ್ಮ ಹೋರಾಟ ನಿಲ್ಲದೆಂದು ಎಚ್ಚರಿಕೆ ಕೊಟ್ಟು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಬಳಿ ಇರುವ ಸುವರ್ಣ ಗಾರ್ಡನ್ ಪ್ರತಿಭಟನಾ ಟೆಂಟ್ನಲ್ಲಿ ಧರಣಿ ನಡೆಸಲಾಯಿತು. ಹಲವಾರು ಜಿಲ್ಲೆಗಳಿಂದ ಆಗಮಿಸಿದ್ದ ಶಿಕ್ಷಕರು ಸರ್ಕಾರದಿಂದ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಯುತ್ತದೆ ಎಂದು ಎಚ್ಚರಿಕೆ ಕೊಟ್ಟರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವರದಿ ನರೇಂದ್ರ. ಸರ್ಕಾರಕ್ಕೆ ಯಾಕೆ ಮನವರಿಕೆ ಆಗ್ತಾ ಇಲ್ಲ ನೋಡಿ. ನಾವು ಒಂದು ವೇಳೆ ಶಿಕ್ಷಣ ಸಂಸ್ಥೆಗಳು ಬಂದ್ ಮಾಡಿದ್ರೆ ಇವತ್ತು ಎಷ್ಟೋ ಮಕ್ಕಳು ಏನಾಗ್ತಾರೆ, ಅನಕ್ಷರಸ್ಥರಾಗ್ತಾರೆ. ನಾವು ಕರ್ನಾಟಕದಲ್ಲಿರುವಂತಹ, ಭಾರತ ದೇಶದಲ್ಲಿರುವಂತಹ 74% ಸಾಕ್ಷರತಾ ದರವನ್ನು ಕೇವಲ 20% ಮಾತ್ರ ಇರ್ತಾ ಇತ್ತು. ಯಾವಾಗ ಒಂದು ವೇಳೆ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಕೊಡ್ತಿಲ್ಲ ಅಂದ್ರೆ ನಾವು ಕನ್ನಡಕ್ಕಾಗಿ ಅನೇಕ ರೀತಿಯಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಶಾಲೆ ಬೆಳೆಸಬೇಕು, ಕರ್ನಾಟಕದಲ್ಲಿ ನಮ್ಮ ಹೆಸರು ಉಳಿಬೇಕಂತ ಹೇಳಿ ಹಲವಾರು ರೀತಿಯಾದಂತಹ ಹೋರಾಟಗಳನ್ನು ಮಾಡ್ತಾ ಇದ್ರು ಕೂಡ ಇಲ್ಲಿವರೆಗೆ ಯಾವುದೇ ಏನಾಗ್ತಾ ಇಲ್ಲ, ನಮ್ಗೆ ಅನುದಾನ ಒಳಪಡಿಸ್ತಾ ಇಲ್ಲ. ಆದ್ರೆ ನಾವು ಎಲ್ಲಿವರೆಗೂ ಹೋರಾಟ ಆಲತ್ತೀವಿ. ಆದ್ರೆ ಈ ಬೆಳಗಾವಿ ಅಧಿವೇಶನದಲ್ಲೇ ನಾವೇನ್ ಮಾಡ್ಬೇಕು ಅಂದ್ರೆ ನಾವು